ನಾಗೇಂದ್ರ ಬಾಬು, ಏನು ಬಾಂಗ್ಲಾದೇಶದಲ್ಲಿ ನಡೆದಂತಹ ಒಂದು ರಾಜಕೀಯ ಹಿನ್ನೆಲೆ ಇದೆ ಈ ಪ್ರಪಂಚದಲ್ಲಿ. ಅಲ್ಲಿ ಜಸೀಮುದ್ದೀನ್ ರೆಹಮಾನಿ ಅಂತೇಳಿ ಒಬ್ಬ ಈ ಪ್ರಪಂಚದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಏನು ಹೇಳ್ತಾನೆ ಗೊತ್ತಿದೆಯೋ? ಜೈಲಿಂದ ಹೊರಗಡೆ ಬಂದ ತಕ್ಷಣ ಬಾಂಗ್ಲಾದೇಶದಲ್ಲಿ 16 ಕೋಟಿ ಅಲ್ಪಸಂಖ್ಯಾತರು ಮುಸಲ್ಮಾನ ಬಂಧುಗಳು ಬಾಂಗ್ಲಾದೇಶದಲ್ಲಿದ್ದೇವೆ. ಬಾಲ ಬಿಚ್ಚಿದ್ರೆ ಹಿಂದೂಗಳನ್ನು ಒಡ್ಡಾಡಿಸ್ಕೊಂಡು ಸರ್ವನಾಶವನ್ನ ಮಾಡಿ ಭಾರತಕ್ಕೆ ಕಳಿಸ್ಬೇಕಾಗುತ್ತೆ. ಜಸೀಮುದ್ದೀನ್ ರೆಹಮಾನಿಯವರ ಮಾತಿನಲ್ಲಿ ಬಂದಂಥ ಮಾತುಗಳು. ಕರ್ನಾಟಕದಲ್ಲಿ ನೀವು ಇವತ್ತು ತಂದಿರುವಂಥ ಮ್ಯಾಟ್ರ್ ಏನಿದೆ, ಹಬ್ಬ ಆಚರಣೆಯ ಸಂದರ್ಭದಲ್ಲಿ ರಾಜಕೀಯ ತಿರುವುಗಳನ್ನು ಪಡ್ಕೊಂಡು ಈ ರಾಜ್ಯದಲ್ಲಿ ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡಿ ಏನಾದರೂ ಮಾಡಿ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೋಬೇಕು ಎಂಬುದು ರಾಜಕಾರಣಿಗಳನ್ನ ಉಲ್ಲೇಖ. ನಾಗೇಂದ್ರ ಬಾಬು ಸರ್, ಒಬ್ಬನೇ ಒಬ್ಬ ರಾಜಕಾರಣಿಯ ಮಗ ಇವತ್ತು ರಸ್ತೆಯಲ್ಲಿ ನಿಂತ್ಕೊಂಡು ಬನ್ನಿ ನಾನು ಹೋರಾಟ ಮಾಡ್ತೀನಿ, ನನ್ನ ಜೊತೆ ಹಬ್ಬ ಆಚರಣೆ ಮಾಡಿ ಬನ್ನಿ, ಕೋಮುಗಲಭೆ ಸೃಷ್ಟಿ ಮಾಡೋಣ. ಒಬ್ಬನೇ ಒಬ್ಬ ರಾಜಕಾರಣಿ ಇದ್ದಾನ, ಮಗ ಇದ್ದಾನ ಅಲ್ಲಿ? ನೋ. ಬಡವರ ಮಕ್ಕಳ ಕೈಯಲ್ಲಿ, ಬಡವರ ಮಕ್ಕಳು ಇವತ್ತು ಬೀದಿಯಲ್ಲಿ, ಬಡವರ ಮಕ್ಕಳು ಇವತ್ತು ಜೈಲಿನಲ್ಲಿ, ಬಡವರ ಮಕ್ಕಳ ಕೈಯಲ್ಲಿ ಆಯುಧಗಳು, ಬಡವರ ಮಕ್ಕಳ ಕೈಯಲ್ಲಿ ಪೆಟ್ರೋಲ್ ಬಾಂಬ್ಗಳು. ಇದನ್ನ ಈ ರಾಜ್ಯದಲ್ಲಿ ನಡೀತಾ ಇರುವಂತ ತುಷ್ಟೀಕರಣ. ನಾನು ಇವತ್ತು ಬರ್ಬೇಕಾದ್ರೆ ನಿಮ್ಮ ಚಾನೆಲ್ಗೆ ಬಂದಿದ್ದೀನಿ. ನನ್ನ ಏನು ಮೊನ್ನೆ ನಡೆದಂತ ನಾಗಮಂಗಲ ಘಟನೆ, ನಾಗಮಂಗಲ ಬಂದು ತೆಗೆದುಕೋಬೇಡಿ. ಪಾದ್ರಾಯನ್ಪುರ ಗಲಾಟೆ ಏನಾಯ್ತು, DJ ಹಳ್ಳಿ KG ಹಳ್ಳಿ ಗಲಾಟೆಗಳೇನಾಯ್ತು ಈ ರಾಜ್ಯದಲ್ಲಿ, ಏನಿವತ್ತು ಶಿವಮೊಗ್ಗ ಗಲಾಟೆ ಆಯ್ತು, ಏನಿವತ್ತು ಹುಬ್ಬಳ್ಳಿಯಲ್ಲಿ ಗಲಾಟೆ ಆಯ್ತು. ಒಂದ ಎರಡ? ಬೆಳಿಗ್ಗೆ ಎದ್ರೆ ಕಲ್ಲಾಕು, ಬೆಳಿಗ್ಗೆ ಎದ್ರೆ ಬಾಂಬ್ಗಳಾಕು, ಬೆಳಿಗ್ಗೆ ಎದ್ರೆ ಪೆಟ್ರೋಲ್ ಬಾಂಬ್ಗಳಾಕು. ಇದೇನು ರಾಜ್ಯನ ಅಥವಾ ಇದೊಂದು ಏನಿವತ್ತು ನಾವು ಹಿಂದೆ ನೋಡ್ತಾ ಇದ್ದಂಥ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇರ್ತಕ್ಕಂಥ ಭಯೋತ್ಪಾದನೆಯ ರಾಜ್ಯನ? ಒಂದ ಎರಡ? 7 ರಾಜ್ಯಗಳು ಇವತ್ತು ಭಯೋತ್ಪಾದನೆಗೆ ಬಲಿಯಾಗಿ ಹೋಗಿದೆ. ಎಲ್ಲಿ? ಭಾರತ ದೇಶದಲ್ಲಿ, ಅಥವಾ ನಮ್ಮ ರಾಜ್ಯ. ಬರ್ತೀನಿ ಮಹೇಶ್ ಗೌಡ್ರೆ, ಒಂದು ನಿಮಿಷ. ರಿಯಾಜ್ ಅವರೀಗ ಸಂಪರ್ಕಕ್ಕೆ ಸಿಗ್ತಾರೆ. ರಿಯಾಜ್ ಅವರೇ ನೋಡಿ, ಆಗ್ಲೇ ಮಾತಾಡ್ತಾ ಇದ್ದೆ, ನಿಮಗೆ ಪ್ರಶ್ನೆ ಕೇಳಿದೆ. ನೀವು 5 ಸರಿ ನಮಾಜ್ ಮಾಡ್ತೀರಿ, ಇವತ್ತು ಹಬ್ಬದ ಹಿನ್ನೆಲೆಯಲ್ಲಿ ವಿಶೇಷವಾಗಿ ರ್ಯಾಲಿಯನ್ನ ಮಾಡ್ತೀರಿ, ಆದರೆ ಬೇರೆ ದೇಶದ ಬಾವುಟಗಳನ್ನು ಹಿಡ್ಕೊಂಡು ಹೋಗೋದಕ್ಕೆ ಯಾರು ಹೇಳಿದ್ರು? ಅದು ಇದೆಯಾ? ಏನಾದ್ರು ಹೇಳಿದಾರ ನಿಮ್ಮ ಧರ್ಮದಲ್ಲಿ? ಇದೆಯಾ ಈ ತರ ಬೇರೆ ದೇಶದ ಹಿಡ್ಕೊಂಡು ಹೋಗ್ಬೇಕು ಅಂತ? ಕೆಲವೊಂದು ಅವ್ರಿಗೆ ಹುಡುಗರಿಗೆ ಗೊತ್ತಿಲ್ಲದೆ ಇದ್ ಮಾಡ್ತಾ ಇದಾರೆ. ಅವರಿಗೆ ಯಾರು ನೀವು ಹಿಡ್ಕೊಂಡು ಓಡಾಡಿ ಅಂತ ಹೇಳ್ತಾ ಇಲ್ಲಲ್ಲ, ಯಾರು ಹೇಳ್ಕೊಡ್ತಾ ಇಲ್ಲ. ಆದ್ರೆ ರಿಯಾಜ್ ಅವರೇ, ಅಷ್ಟು ಜನ ಇದಾರೆ, ಅಷ್ಟು ಜನರಲ್ಲಿ ಒಬ್ರು ಬುದ್ಧಿವಾದ ಹೇಳೋರು ಇಲ್ವಾ ನಿಮ್ಮಲ್ಲಿ? ನೀವು ಹತ್ರದಿಂದ ನೋಡೇ ಇಲ್ವಲ್ಲ ಎಷ್ಟು ಬುದ್ಧಿವಾದ ಹೇಳ್ತಾರೆ, ಎಷ್ಟು ತಿದ್ದು ಅಂದ್ರೆ ಹೇಳಿದ ಮಾತು ಕೇಳೋರು ಇಲ್ಲ ಅಂತನ? ಈಗ ನೀವು ಈಗ ನೋಡಿ, ಎಲ್ಲಾ ಧರ್ಮದಲ್ಲೂ ಇಂಥವ್ರು ಇದ್ದೇ ಇರ್ತಾರೆ. ಈಗ ಇವರು ವೇಷಧಾರಿಗಳು ಇದಾರಲ್ಲ ಕೆಲವೊಂದು, ಈ ಬಜರಂಗಳ ಮತ್ತೆ ವಿಶ್ವ ಹಿಂದೂ ಪರಿಷತ್ನವರು, ಇವರಿಗೆ ಕೋಮು ಗಲಭೆಗಳು ಮಾಡ್ಬೇಕು ಅಂತ ಅವರೇ ಬೇರೆ ರಾಷ್ಟ್ರದ ಧ್ವಜವನ್ನ ಇಟ್ಕೊಂಡು ಯಾವತ್ತೂ ಸಹ ಬೀದಿಗೆ ಬಂದಿಲ್ಲ. ಬಜರಂಗದಲ್ಲಿ ಕೇಳಿ, ಬಜರಂಗದವರು ಯಾವುದೇ ಬೇರೆ ರಾಷ್ಟ್ರದ ಧ್ವಜವನ್ನ ಇಟ್ಕೊಂಡು ಬೀದಿಗೆ ಬರಲ್ಲ. ನಾವು ಬಜರಂಗ ಈ ದೇಶದ ರಿಯಾಜ್ ಅವರೇ, ಉದಾಹರಣೆ ಕೊಡಿ. ಬೇರೆ ರಾಷ್ಟ್ರದ ಹೇಗೆ ಹೇಳಿದ್ರಿ ನೀವು ವೇಷಧಾರಿಗಳು ಅಂತ? ಹೌದು, ಈಗ ನಮ್ಮ ಶಿವಮೊಗ್ಗದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡ್ಲಿ ಅಂತ ಹೇಳಿ ನಾವು ಹಬ್ಬವನ್ನೇ ಏನ್ ಮಾಡಿದ್ವಿ, 19ರಿಂದ 22ಕ್ಕೆ ಆಚರಣೆ ಮಾಡ್ತಾ ಇದೀವಿ. 2-3 ದಿನ ನಂತರ. ಯಾಕಂದ್ರೆ ಇಲ್ಲಿ ಗಣಪತಿ ಇದ್ ಮಾಡ್ತಾ ನೀವು ವೇಷಧಾರಿಗಳು ಅಂತ ಹೇಗೆ ಹೇಳಿದ್ರಿ? ಯಾವ ಆಧಾರದಲ್ಲಿ ಹೇಳಿದ್ರಿ? ವೇಷಧಾರಿಗಳು ಅಂತ ಯಾವ ಆಧಾರದಲ್ಲಿ ಹೇಳಿದ್ರಿ? ಬಜರಂಗದವರು, ವಿಶ್ವ ಹಿಂದಿ ಪರಿಷತ್ನವರು ಮೀಲಾದುನ್ ನಬಿ ಮೆರವಣಿಗೆಗೆ ಅವಕಾಶ ಕೊಡಬಾರ್ದಂತ ಮನವಿ ಕೊಡ್ತಾರಲ್ಲ, ಹೋಗಿ ಇವ್ರ ಮಾನಸಿಕತೆ ಏನಿರ್ಬೋದು ಇವ್ರದ್ದು? ಸರ್, ಈಗ ನನ್ನ ಪ್ರಶ್ನೆ ಕೇಳಿಸ್ಕೊಳ್ತೀರಿ ಇನ್ನೊಂದ್ಸರಿ. ವೇಷಧಾರಿಗಳು ಅಂತ ಹೇಗೆ ಹೇಳಿದ್ರಿ? ಯಾವ ಅರ್ಥದಲ್ಲಿ, ಯಾವ ಆಧಾರದಲ್ಲಿ ಹೇಳಿದ್ರಿ? ಭಯೋತ್ಪಾದಕರಲ್ಲ, ಹಿಂದೂ ಕಾರ್ಯಕರ್ತರನ್ನ ಭಯೋತ್ಪಾದಕರು ಅಂತ ಹೇಳ್ಬಾರ್ದು. ಒಂದು ಉದಾಹರಣೆ ಕೊಡಿ. ರಿಯಾಜ್ ಎಷ್ಟು ಜನ ಕುಕ್ಕರ್ ಅನ್ನ ಹೇಗೆ ಎತ್ಕೊಂಡೋದ್ರು, ಕುಕ್ಕರ್ ಅನ್ನ ಹೇಗೆ ಎತ್ಕೊಂಡೋದ್ರು, ಇದ್ದ ಮೀಸೆಯನ್ನ ಬೋಡ್ಸ್ಕೊಂಡು, ಇದ್ದ ಗಡ್ಡವನ್ನ ತೆಗೆಸ್ಕೊಂಡು
ಬೋರ್ಡ್ ಮಾಡಿಸ್ಕೊಂಡು ಹೋದಂತವ್ರು ಎಷ್ಟು ಜನ, ಅದು ವೇಷ ಬದಲಾವಣೆ ಅಂತ ಹೇಳ್ತಾರೆ. ನಮ್ಮಲ್ಲಿ ನಾನು ಯಾರು ನಿಮ್ಮವ್ರು ನಮ್ಮವ್ರು ಅಂತ ಹೇಳಿಲ್ಲ, ಯಾರು ಅಂತ ಅವ್ರಿಗೆ ಬಿಟ್ಟಿದೆ. ಹೆಚ್ಚಾಗ್ಬಿಡತ್ತೆ. ಅದೇ ಈ ಆಯ್ತಾ? ಆಂತರಿಕ ಭಯೋತ್ಪಾದಕರು ಮಾಡುವಂತ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಆ CCTV ಫುಟೇಜ್ ನೋಡಿದ್ರೆ ಗೊತ್ತಾಗುತ್ತೆ ಮಾಸ್ಕ್ ಹಾಕೊಂಡು ಹೋಗಿ ಯಾರು ಕೃತ್ಯವನ್ನ ಮಾಡಿದ್ದು ಅಂತೇಳಿ. ಆಯ್ತಾ? ನಮ್ಮ ಪ್ರಶ್ನೆ, ಇವತ್ತಿನ ಚರ್ಚಾ ವಿಷಯ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಈ ಸಂಘರ್ಷಕ್ಕೆ ಕಾರಣಕರ್ತರು ಯಾರು? ಧರ್ಮಗುರುಗಳ, ರಾಜಕಾರಣಿಗಳ? ಅದಕ್ಕೆ ಉತ್ತರ ಕೊಡಿ. ಯಾರು ವೇಷಧಾರಿಗಳು, ಯಾರು ವೇಷಧಾರಿಗಳಲ್ಲ ಅನ್ನೋದು ಪ್ರತಿಯೊಬ್ಬರು ಕೂಡ ಗೊತ್ತಿರುತ್ತೆ. ರಿಯಾಜ್ ಅವರೇ, ರಿಯಾಜ್ ಅವರೇ ಹೇಳಿ. ಒಂದ್ ನಿಮಿಷ. ರಿಯಾಜ್ ಅವರೇ, ತಮ್ಗೆ ಒಂದು ಕ್ವಶನ್ ನಾನು ಮಾಡ್ತೀನಿ. ತಾವು ಮುಸ್ಲಿಂ ಮುಖಂಡರು, ನಾನು ಮುಸ್ಲಿಂ ಮುಖಂಡನೇ. ನಮ್ಮ ಇಸ್ಲಾಂ ಧರ್ಮದಲ್ಲಿ ಯಾವುದೇ ರ್ಯಾಲಿಗಳು ತೆಗಿಬೇಕಂತ ಹೇಳ್ಬಿಟ್ಟು ಏನಾದರೂ ಆಯ್ತಾ? ಈ ಪ್ರಶ್ನೆ ಉತ್ತರ ಕೊಡಿ. ಇಲ್ಲ ತಾನೆ? ಯಾರೋ ನಮ್ಮ ಧರ್ಮದಲ್ಲೇ ಯಾವಾಗ ಇಲ್ಲ, ಅದ್ರ ಬಗ್ಗೆ ನಾವು ಮಾಡಬೇಕು ಅಂತ ಏನು ಆಕ್ಚುಲಿ ನಾವೇನು ಬೇರೆಯವ್ರು ಮಾಡ್ತಾರಂತ ಹೇಳ್ಬಿಟ್ಟು ನಾವು ಮಾಡ್ಬೇಕಾ? ನನ್ನ ಪ್ರಶ್ನೆ ನಿಮ್ಗೆ, ನನ್ನ ಪ್ರಶ್ನೆ. ನಾನು ಒಂದ್ ನಿಮಿಷ ನಾವು ಆಚರಣೆ ಹೇಗ್ ಮಾಡ್ಬೇಕಂತ ನಿಮ್ಗೂ ಗೊತ್ತು, ನನಗೂ ಗೊತ್ತು. ಕರೆಕ್ಟ್ ಅಲ್ವಾ? ನಮ್ಮ ಇಸ್ಲಾಂ ಧರ್ಮ ಏನ್ ಹೇಳುತ್ತೆ? ನಾವು ಇವತ್ತು ಈದುಲ್ ಮಿಲಾದು ಇವತ್ತು ಏನ್ ಮಾಡ್ತೀವಿ? 5 ಟೈಮ್ ನಮಾಜ್ ಮಾಡ್ತೀವಿ. ನಾವು ಎಲ್ಲರೂ ಎಲ್ಲ ನಮ್ಮ ಭಾರತ ದೇಶದಲ್ಲಿ ಇರಲಿ, ಇಡೀ ಪ್ರಪಂಚದಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೂ ಎಲ್ಲ ನಾವು ಪ್ರೇಯರ್ ಮಾಡ್ತೀವಿ. ದೇವರು ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು. ಮತ್ತೆ ಏನಾದರೂ ನಮ್ಮ ಕೈಯಲ್ಲಾದರೆ ನಾವು ಅಕ್ಕಪಕ್ಕದಲ್ಲಿರೋ ಎಲ್ಲರನ್ನೂ ಸೇರಿಸಿ ಒಂದು ಸಿಹಿ ಊಟ ಏನಾದರೂ ಒಂದು ಮಾಡಿ ಹಂಚ್ತೀವಿ. ಕರೆಕ್ಟ್ ಅಲ್ವಾ? ಯಾವುದೇ ರ್ಯಾಲಿ ತೆಗಿಯಂಗಿಲ್ಲ ನಮ್ಮದ್ರಲ್ಲಿ, ಅದು ಎಲ್ಲರಿಗೂ ಗೊತ್ತು, ನಮ್ಮ ಧರ್ಮಗುರುಗಳಿಗೂ ಗೊತ್ತು. ಒಂದು ನಿಮಿಷ ನಾನು ಹೇಳೋದು, ನಮ್ಮಲ್ಲಿ ಇಲ್ಲ ಅಂದಾದ್ಮೇಲೆ ಅದನ್ನ ಯಾಕೆ ನಾವು ಬೇಕು ಅಂತ ಹೇಳ್ಬಿಟ್ಟು ಹೋಗಿ ಫೈಟ್ ಮಾಡಿ ತಗೊಂಡು ನಾವು DJ-ಗಳನ್ನ ಹಾಕ್ಕೊಂಡು ಅಥವಾ ಯಾವುದೇ ಕತ್ತಿಗಳನ್ನ ಹಿಡ್ಕೊಂಡು ನೋಡಿ. ನಾನು ನಮ್ಮವ್ರಿಗೆ ನಾನು ಆಪೋಸಿಟ್ ಮಾತಾಡ್ತಾ ಇಲ್ಲ. ಯಾವ್ದು ಇಲ್ಲ ಅದನ್ನ ಯಾಕೆ ನಾವು ಮಾಡಬೇಕು ಅಂತ ನಾನು ಕೇಳ್ತಾ ಇರೋದು. ಅದನ್ನೇ ನಾವು ಎಜುಕೇಟೆಡ್ ಏನ್ ಮಾಡ್ಬೇಕು? ಒಂದ್ ನಿಮಿಷ ರಿಯಾಜ್ ಅವರೇ, ನಾವು ಏನ್ ಎಜುಕೇಟೆಡ್ ಮಾಡ್ಬೇಕು ಅಂತ ನೋಡಿ. ನಾವು ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ ರಿಯಾಜ್ ಅವ್ರೆ, ಒಂದ್ ನಿಮಿಷ ನಾನು ಹೇಳ್ತೀನಿ ಕೇಳಿ. ನಾವು ಸೇರಿ ಕೈ ಜೋಡಿಸಿ ನಾವು ಎಜುಕೇಟೆಡ್ ಮಾಡ್ಬೇಕು. ಯಾರಿಗ್ ಮಾಡ್ಬೇಕು ನೋಡಿ? ನಾವು ಒಂದೇ ನಮ್ಮ ಧರ್ಮ ಮಾತ್ರ ಅಂತಲ್ಲ, ಪ್ರತಿಯೊಂದು ಧರ್ಮದಲ್ಲಿ ಇರೋರು ಯಾರೇ ತಪ್ಪು ಮಾಡಿದ್ರೂ ಅದನ್ನ ಯಾವ ರೀತಿ ಸರಿ ಮಾಡಬೇಕು ಅಂತ ಹೇಳೋದ್ರನ್ನ ಒಂದು ಒಳ್ಳೆ ಮೆಸೇಜ್ ಕೊಡೋಕ್ಕಾದ್ರೆ ನಾವು ಮಾಡಬೇಕು. ಇವತ್ತು ನೋಡಿ, ನೀವೊಂದು ನೋಡಿ, ನಾವು ಯಾವತ್ತೂ ಅಷ್ಟೇ ನಾವು ಮಾತಾಡುವಾಗ ನಮ್ಮ ನಾಲ್ಗೆಗೆ ನಾವು ಬಿಗಿಡ್ಬಿಟ್ಟು ಮಾತಾಡಬೇಕು. ಕೆಲಸ ಆಗ್ತಾ ಇದೆಯಲ್ಲ ರಿಯಾಜ್ ಅವರೇ, ಮಾಡ್ತವ್ರೆ ನೋಡಿ. ಯಾರೋ ಮಾಡಿದ್ರು ಅಂತ ನಾವು ಅವ್ರ ಜೊತೆ ಸೇರ್ಕೊಂಡ್ರೆ ಅವರು ಮತ್ತೆ ನಮ್ಮಲ್ಲಿ ಏನು ಸಂಬಂಧ? ಒಂದ್ ನಿಮಿಷ, ನಾನು ಹೇಳೋದು ಒಂದೇ ಮಾತು. ಮುಂದೆ ಇರೋ ಕಲ್ಲು ಹೊಡಿತಾನಂತ ಹೇಳ್ಬಿಟ್ಟು ನಾನು ಕಲ್ಲೆ ತೋಡಿದ್ರೆ ಅಥವಾ ಯಾವ್ದೋ ಒಂದು ಪೆಟ್ರೋಲ್ ಬಾಂಬ್ ಮಾಡಿ ನಾನು ಬಿಸಾಕಿದ್ರೆ ಅವನಲ್ಲಿ ಮತ್ತೆ ನನ್ನಲ್ಲಿ ಏನ್ ವ್ಯತ್ಯಾಸ? ಅದೇ ಜೈನ್ ಗುಡಿ. ಆಯ್ತು ರಿಯಾಜ್ ಅವರೇ, ನೀವು ಅರ್ಥ ಮಾಡ್ಕೊಳ್ಳಿ. ನಾನು ನೋಡಿ ಒಂದ್ ನಿಮಿಷ ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ ಅಂದ್ರೆ ಒಂದು ಒಳ್ಳೆ ಮೆಸೇಜ್ ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಬಂದು ಕುತ್ಕೊಂಡಿದ್ದೀನಿ. ನೋಡಿ, ಇವಾಗ ನೀವು ನೋಡ್ದಂಗೆ ನಲಮಂಗಲ ಅಲ್ಲಿ ಏನ್ ನಡೆದಿದೆ, ನಾನು ಒಬ್ರದ್ದು ನೋಡಿದೆ. ಒಂದ್ ನಿಮಿಷ ಕೇಳಿ ನನ್ನ ಮಾತು. ಹೇಳಿ ರಿಯಾಜ್ ಅವ್ರು ಹೇಳಿ. ಈಗ ನಾಗಮಂಗಲದಲ್ಲಿ ಅಲ್ಲಿ ಆಯ್ತು ಅಂತ, ಮಂಡ್ಯದಲ್ಲಿ ಆಯ್ತು ಅಂತಾರಲ್ಲ, ಪೊಲೀಸ್ ಸ್ಟೇಷನ್ ಎದುರುಗಡೆ ಇರುವಂತಹ ಅಂಗಡಿಗಳು ಸುರಕ್ಷಿತವಾಗಿಲ್ಲ ಅಂದ್ರೆ ಅಲ್ಲಿಗೆ ಯಾವ ರೀತಿ ಕಾರಣಗಳೇನು? ಆ ಹಂತಕ್ಕೆ ಹೋಗೋದಕ್ಕೆ ಮಾಡಿಕೊಟ್ಟರು ಯಾರು? ಅಲ್ಲಿ ಯಾರು ಹೇಳ್ತಾ ಇಲ್ಲ ಅಥವಾ ಬೇರೆ ಜಾತಿಯವ್ರು ಮಾಡಿದ್ರು ಅಂತ. ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಬ್ರದರ್, ಒಂದ್ ನಿಮಿಷ ನೋಡಿ. ಯಾವ್ದೇ ಧರ್ಮದವ್ರು ಮಾಡಿದ್ರು ಅಂತ ನಾನು ನಿಮ್ಗೆ ಕೇಳ್ತಾ ಇಲ್ಲ. ಅಲ್ಲಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಾಕಿ ಬಂಡವಾಳ ಹಾಕೊಂಡೆ ನೀವು ಮಾಡಿರುವಂತದ್ದು. ಇದು ಯಾರು ಮಾಡಿದ್ದು? ಬಜರಂಗ್ ದಳದ ಇವತ್ತು ಒಂದ್ ನಿಮಿಷ ತರ್ರಿ, ಕೇಳಿಸ್ಕೊಡ್ರಿ. ನೀವು ಇಷ್ಟದ್ರ ಕೇಳಿಸ್ಕೊಂಡ್ರಿ ತಾನೆ.